ನೀವಿಲ್ಲಿ ನೋಡ್ತಿರುವ ಮಹಿಳೆ ಹೆಸರು ಅಭಿರಮಿ. ಈ ಮಹಿಳೆ ತಮಿಳುನಾಡಿನ ಚೆನ್ನೈಗೆ ಸೇರಿದವಳಾಗಿದ್ದಾಳೆ. ಈ ಮಹಿಳೆ ತನ್ನ ಸುಖಕ್ಕಾಗಿ ಶೋಕಿಗಾಗಿ ಮಾಡಿದ ಕೃತ್ಯವನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಇವಳು ಮನುಷ್ಯಳಲ್ಲ ರಾಕ್ಷಸಳು ಅಂತ ಕರಿತೀರಾ. ಇಷ್ಟಕ್ಕೂ ಈ ಮಹಿಳೆಯ ಸ್ಟೋರಿ ಏನಂದ್ರೆ, ವಿಜಯ್ ಎಂಬ ವ್ಯಕ್ತಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪ್ರತಿದಿನ ಸಂಜೆ ಹೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದ. ಆದ್ರೆ 2018 ಆಗಸ್ಟ್ 30ರಂದು ಸಂಜೆ ಆದ್ರೂ ಮನೆಗೆ ಬಂದಿರೋದಿಲ್ಲ. ಇದರಿಂದ ವಿಜಯ್ ಹೆಂಡತಿ ವಿಜಯ್ಗೆ ಕಾಲ್ ಮಾಡ್ತಾಳೆ. ವಿಜಯ್ ತನಗೆ ಇನ್ನೂ ಕೆಲಸ ಇದೆ, ರಾತ್ರಿ ಮನೆಗೆ ಬರಲು ಆಗೋದಿಲ್ಲ ಅಂತ ಹೇಳ್ತಾನೆ. ಆ ದಿನ ವಿಜಯ್ ಬರ್ತ್ಡೇ ಇರುತ್ತೆ. ಆ ದಿನ ಮಧ್ಯರಾತ್ರಿಯಲ್ಲಿ ವಿಶಸ್ ಹೇಳ್ಕೊಂಡು ಚಿಕ್ಕದಾಗಿ ಸೆಲೆಬ್ರೇಟ್ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಆ ದಿನ ಮುಂಜಾನೆ ಕೆಲಸಕ್ಕೆ ಹೋದ ವಿಜಯ್ ಸಂಜೆ ಮನೆಗೆ ಬರೋದ್ರೊಳಗಡೆ ಬರ್ತ್ಡೇಯನ್ನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ವಿಜಯ್ಗೆ ತಿಳಿಯದಂತೆ ಆತನ ಹೆಂಡತಿ ಅನೇಕ ಸರ್ಪ್ರೈಸ್ ಗಳನ್ನ ಸಿದ್ಧ ಮಾಡಿ ಇಟ್ಟಿರ್ತಾಳೆ. ಗಂಡನನ್ನ ಆಶ್ಚರ್ಯ ಪಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದ್ರೆ ಆ ದಿನ ವಿಜಯ್ ಮನೆಗೆ ಬರೋದಿಲ್ಲ. ಆದ್ರೆ ಬಂದಿದ್ರೇನೆ ತುಂಬಾ ಒಳ್ಳೆಯದಾಗ್ತಿತ್ತು. 2018 ಆಗಸ್ಟ್ 31ರಂದು ಮುಂಜಾನೆ 7 ಗಂಟೆಗೆ ವಿಜಯ್ ತನ್ನ ಮನೆಗೆ ಬರ್ತಾನೆ. ರಾತ್ರಿ ತಾನು ಮನೆಗೆ ಬರದೇ ಇದ್ದುದರಿಂದ ತನ್ನ ಹೆಂಡತಿ ತುಂಬಾನೇ ನಿರಾಶೆಗೊಂಡಿರ್ತಾಳೆ ಅಂತ ಭಾವಿಸ್ತಾನೆ. ಆದ್ರೆ ತನ್ನ ಮನೆಗೆ ಬೀಗ ಹಾಕಿರೋದನ್ನ ಕಂಡು ಆಶ್ಚರ್ಯ ಪಡ್ತಾನೆ. ಬೆಳಗ್ಗೆ ಎಲ್ಲಿಗೆ ಹೋಗಿರಬಹುದು ಅಂತ ಯೋಚನೆ ಮಾಡ್ತಾನೆ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಇದರಿಂದ ವಿಜಯ್ಗೆ ಆತಂಕ ಶುರುವಾಗುತ್ತೆ. ತಮ್ಮ ಮನೆಯ ಯಜಮಾನರಿಗೂ ಕೂಡ ತಾನು ಎಲ್ಲಿಗೆ ಹೋಗ್ತಿದ್ದಾಳೆ ಅನ್ನೋದನ್ನ ಹೇಳಿರೋದಿಲ್ಲ. ವಿಜಯ್ ತನ್ನ ಅತ್ತೆ ಮಾವರಿಗೆ ಫೋನ್ ಮಾಡ್ತಾನೆ. ಅವರು ಕೂಡ ನಮ್ಮ ಹತ್ರ ಬಂದಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನಂತರ ವಿಜಯ್ ತನ್ನ ಮನೆಯ ಕಿಟಕಿಯಿಂದ ಒಳಗಡೆ ಬಗ್ಗಿ ನೋಡ್ತಾನೆ. ಒಳಗಡೆ ಫ್ಯಾನ್ ತಿರುಗುತ್ತಾ ಇರುತ್ತೆ. ಇದರಿಂದ ವಿಜಯ್ ಅಭಿರಮಿ ಅಂತ ಕರೀತಾನೆ. ಯಾರು ರೆಸ್ಪಾಂಡ್ ಮಾಡೋದಿಲ್ಲ. ಬಹುಶಃ ಫ್ಯಾನ್ ಆಫ್ ಮಾಡೋದನ್ನ ಮರೆತು ಹೋಗಿರಬಹುದು ಅಂತ ಅಂದುಕೊಂಡಿರ್ತಾನೆ. ಆದ್ರೆ ಎಲ್ಲಿಗಾದ್ರೂ ಹೋಗೋ ರೀತಿ ಇದ್ರೆ ತನಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ಅದರಲ್ಲೂ ಫೋನ್ ಸ್ವಿಚ್ ಆಫ್ ಆಗಿದೆ. ಇದಕ್ಕಾಗಿ ಸಂಶಯ ಬಂದು ಪಕ್ಕದ ಮನೆಯವರನ್ನ ಕರೆದು ಅವರ ಸಹಾಯದಿಂದ ಮನೆಯ ಬಾಗಿಲನ್ನ ಮುರಿತಾನೆ ವಿಜಯ್. ಆದ್ರೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ಆತನ ಎದೆ ಬಡಿತ ಒಂದು ಕ್ಷಣ ನಿಂತು ಹೋದಂತಾಗುತ್ತೆ. ತನ್ನ 6 ವರ್ಷದ ಮಗ ಅಜಯ್, 4 ವರ್ಷದ ಮಗಳು ಕರ್ಣಿಕಾ ಪ್ರಜ್ಞೆ ಇಲ್ಲದೆ ಬಿದ್ದಿರೋದನ್ನ ಕಂಡು ದಿಗ್ಭ್ರಾಂತಿಯಾಗ್ತಾನೆ. ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಅವರು ಸತ್ತು ತುಂಬಾ ಹೊತ್ತಾಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ವಿಜಯ್ ಹೆಂಡತಿ ಮನೆಯಲ್ಲಿರೋದಿಲ್ಲ. ಆಗಿನಿಂದ ಪೊಲೀಸರು ವಿಚಾರಣೆ ಮಾಡಲು ಪ್ರಾರಂಭಿಸ್ತಾರೆ. ಆದ್ರೆ ಆ ಮಕ್ಕಳು ಹೇಗೆ ಸತ್ತರು, ವಿಜಯ್ ಹೆಂಡತಿ ಏನಾದಳು ಎಂಬ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ಳೋದಾದ್ರೆ, ತಮಿಳುನಾಡಿನ ಕಡೂರ್ಗೆ ಸೇರಿದ ವಿಜಯ್ ಚೆನ್ನೈಯಲ್ಲಿ ಕ್ಯಾಟರಿಂಗ್ ಕೋರ್ಸ್ ಓದುತ್ತಿರ್ತಾನೆ. ಹಾಗೇನೆ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಟ್ರೈನಿಂಗ್ ಆಗಿ ಜಾಯಿನ್ ಆಗಿರ್ತಾನೆ. ಅದು 2010ನೇ ಇಸ್ವಿ. ಪ್ರತಿದಿನ ಹೋಟೆಲ್ಗೆ ಹೋಗ್ತಾ ಇದ್ದಿದ್ದರಿಂದ ಆ ಹೋಟೆಲ್ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಯುವತಿ ಜೊತೆಗೆ ಪ್ರೀತಿಯಲ್ಲಿ ಬೀಳ್ತಾನೆ. ವಿಜಯ್ಗೆ ತಂದೆ ತಾಯಿ ಇರೋದಿಲ್ಲ. ಇದರಿಂದ ಆ ಯುವತಿಯ ತಂದೆ ತಾಯಿಯ ಅನುಮತಿ ಮೇರೆಗೆ ಇಬ್ಬರು ಮದುವೆಯಾಗ್ತಾರೆ. ಕುಂಡ್ರಾತೂರ್ ಅನ್ನೋ ಊರಲ್ಲಿ ಮನೆ ಮಾಡ್ತಾರೆ. ಓದಿದ್ದು ಕ್ಯಾಟರಿಂಗ್ ಆದ್ರೂ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ವಿಜಯ್ ATM ಅಲ್ಲಿ ಕ್ಯಾಶ್ ಫಿಲ್ಲಿಂಗ್ ಮಾಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಕೆಲ ವರ್ಷಗಳಾದ್ಮೇಲೆ ವಿಜಯ್ ದಂಪತಿಗಳಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ತಾವು ಬಾಡಿಗೆಗೆ ಇದ್ದ ಮನೆಯ ಯಜಮಾನರ ದಂಪತಿಗಳನ್ನ ವಿಜಯ್ ತನ್ನ ತಂದೆ ತಾಯಿಯಂತೆ ಭಾವಿಸ್ತಿದ್ದ. 2018 ಆಗಸ್ಟ್ 30ರಂದು ಮಧ್ಯರಾತ್ರಿಯಲ್ಲಿ ಹೆಂಡತಿ ಬಲವಂತ ಮಾಡಿದ್ದರಿಂದ ತನ್ನ ಬರ್ತ್ಡೇ ಸೆಲೆಬ್ರೇಷನ್ಸ್ ನ ಮಗನ ಜೊತೆಗೆ ಮಾಡ್ತಾರೆ. ಆದ್ರೆ 4 ವರ್ಷದ ಮಗಳು ನಿದ್ದೆಯಲ್ಲಿದ್ದರಿಂದ ಎದ್ದೇಳಿಸೋದಿಲ್ಲ. ಆ ದಿನ ಮುಂಜಾನೆ ಕೆಲಸಕ್ಕೆ ಹೋದ ವಿಜಯ್ ರಾತ್ರಿ ನೈಟ್ ಶಿಫ್ಟ್ಗೂ ಕಂಟಿನ್ಯೂ ಆಗೋ ಪರಿಸ್ಥಿತಿ ಎದುರಾಗಿದ್ದರಿಂದ ಮನೆಗೆ ಮರಳಿ ಬರೋದಿಲ್ಲ. ಮರುದಿನ ಬಂದು ನೋಡಿದಾಗ ಮಕ್ಕಳಿಬ್ಬರು ಸತ್ತ ಸ್ಥಿತಿಯಲ್ಲಿರ್ತಾರೆ. ರಾತ್ರಿ ಹೆಂಡತಿ ಫೋನ್ ಮಾಡಿದಾಗ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ವಿಜಯ್ ಎದೆ ಬಡಿದುಕೊಳ್ತಾ ಅಳ್ತಾನೆ. ಪೊಲೀಸರ ವಿಚಾರಣೆಯಲ್ಲಿ ಅನೇಕ ವಿಷಯಗಳು ಬಯಲಾಗ್ತವೆ. ಮದುವೆಗೂ ಮುಂಚೆ ವಿಜಯ್ ಹೆಂಡತಿ ಕೂಡ ಜಾಬ್ ಮಾಡ್ತಾ ಇರ್ತಾಳೆ. ಆದ್ರೆ ಮದುವೆಯಾದ್ಮೇಲೆ ಮಕ್ಕಳಾದಾಗ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಿ ಕೆಲಸ ಬಿಟ್ಟು ಮನೆಯಲ್ಲೇ ಕೂಡ್ತಾಳೆ. ಫ್ರೀ ಟೈಮ್ ಅಲ್ಲಿ ಫೋನ್ ನೋಡೋದೇ ತನ್ನ ಕೆಲಸ ಆಗುತ್ತೆ. ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಮಕ್ಕಳ ಹೊರೆ ಸ್ವಲ್ಪ ಕಡಿಮೆಯಾಗುತ್ತೆ, ಫ್ರೀ ಟೈಮ್ ಹೆಚ್ಚಾಗುತ್ತೆ. ಅದೇ ಸಮಯದಲ್ಲಿ ವಿಜಯ್ ತನಗೋಸ್ಕರ ಸ್ಕೂಟಿ ಕೊಡಿಸ್ತಾನೆ. ಮಕ್ಕಳು ಮನೆಯ ಯಜಮಾನರ ಕುಟುಂಬಕ್ಕೆ ತುಂಬಾ ಹತ್ರ ಆಗಿದ್ದರಿಂದ ಅಲ್ಲೇ ಹೆಚ್ಚು ಸಮಯ ಇರ್ತಾ ಇದ್ರು. ಇದರಿಂದ ಅವಳಿಗೆ ರೆಕ್ಕೆಗಳು ಹುಟ್ಟುಕೊಳ್ತವೆ. ಹೋಗ್ಲಿ ಬಿಡು, ತುಂಬಾ ವರ್ಷಗಳು ಮನೆಯಲ್ಲೇ ಇದ್ದಾಳೆ ಅಲ್ವಾ, ಸ್ವಲ್ಪ ಹೊರಗಡೆ ಸುತ್ತಾಡ್ತಾ ಇದ್ರೆ ತನಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಆ ಮನೆಯ ಯಜಮಾನರು ಮಕ್ಕಳನ್ನ ಕರೆದುಕೊಂಡು ತಮ್ಮ ಹತ್ರ ಇಟ್ಕೊಳ್ತಿದ್ರು. ಆದ್ರೆ ಹೊರಗಡೆ ಹೋಗೋದು ಹೆಚ್ಚಾಗಿದ್ದರಿಂದ ವಿಜಯ್ ತನ್ನ ಹೆಂಡತಿಯನ್ನ ಎಚ್ಚರಿಸ್ತಾನೆ. ಆದ್ರೆ ಆತನಿಗೇನೆ ಗೊತ್ತಿಲ್ಲದ ವಿಷಯ ಏನಂದ್ರೆ ಅವಳು ತನ್ನ ಲಿಮಿಟ್ ನ ದಾಟಿ ತುಂಬಾ ದೂರ ಹೋಗಿರ್ತಾಳೆ. ಹೀಗೆ ಗೆರೆ ದಾಟಿದವರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಕೊನೆಗೆ ಅದು ವಿಜಯ್ಗೆ ಗೊತ್ತಾಗೋದ್ರೊಳಗಡೆ ತುಂಬಾನೇ ತಡವಾಗಿರುತ್ತೆ. ಅವಳು ಒಂದಿನ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ತವರು ಮನೆಗೆ ಓಡೋಗಿರ್ತಾಳೆ. ವಿಜಯ್ ಹೋಗಿ ಅವಳನ್ನ ಸಮಾಧಾನ ಪಡಿಸಿ ಮಕ್ಕಳಿಗೋಸ್ಕರ ಆದ್ರೂ ಮರಳಿ ಬಾ ಅಂತ ಬೇಡಿಕೊಳ್ತಾನೆ.
ಅವಳ ತಂದೆ ತಾಯಿ ಕೂಡ ಅದನ್ನೇ ಹೇಳ್ತಾರೆ. ಹೀಗೆ ಮನೆಗೆ ಬಂದ ಹೆಂಡತಿ ತನ್ನ ಮಕ್ಕಳೇ ತನಗೆ ಅಡ್ಡಿ ಅಂತ ಅಂದುಕೊಳ್ತಾಳೆ. ತನ್ನ ಸಂತೋಷಕ್ಕೆ ಅಡ್ಡಗೋಡೆಯಾಗಿರುವ ಮಕ್ಕಳನ್ನ ಒಡೆದು ಹಾಕ್ಬೇಕು ಅಂತ ಭಾವಿಸ್ತಾಳೆ. ಹೆತ್ತ ತಾಯಿ ಈ ರೀತಿ ಯೋಚನೆ ಮಾಡ್ತಾಳೆ ಅಂತ ಯಾರು ಕೂಡ ಊಹಿಸೋದಿಲ್ಲ. ತಾಯಿ ಅಂದ್ರೇನೆ ಮೊದಲ ದೇವರು. ತನಗೆ ಫೋನಲ್ಲಿ ಟಿಕ್ಟಾಕ್ ಅಲ್ಲಿ ಪರಿಚಯವಾದ ಒಬ್ಬ ವ್ಯಕ್ತಿ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ಇದರಿಂದಾನೇ ಹೆತ್ತ ಮಕ್ಕಳು ಕೂಡ ಶತ್ರುಗಳಾಗ್ತಾರೆ. ಫ್ರೀ ಟೈಮ್ ಅಲ್ಲಿ ಫೋನ್ ನೋಡ್ತಾ ಅದರಲ್ಲೇ ಮುಳುಗಿ ಹೋಗ್ತಾ ಇದ್ದಳು. ಬರುತ್ತಾ ಅದು ಅಡಿಕ್ಷನ್ ಆಗುತ್ತೆ. ಟಿಕ್ಟಾಕ್ ವಿಡಿಯೋಸ್ ಮಾಡ್ತಾ ಪೋಸ್ಟ್ ಮಾಡ್ತಾ ಇರ್ತಾಳೆ. ಸಾಮಾನ್ಯವಾಗಿ ಕೆಲವು ಸ್ತ್ರೀಯರಿಗೆ ತಮ್ಮನ್ನ ಹೊಗಳುವವರೆಂದ್ರೆ ತುಂಬಾ ಇಷ್ಟ. ಹೀಗೇನೆ ಟಿಕ್ಟಾಕ್ ಅಲ್ಲಿ ತನ್ನನ್ನ ಹೊಗಳುವ ಪುರುಷರನ್ನ ಭೇಟಿ ಮಾಡಲು ತನ್ನ ಗಂಡ ಕೊಡಿಸಿದ್ದ ಸ್ಕೂಟಿ ತನಗೆ ಚೆನ್ನಾಗಿ ಉಪಯೋಗ ಆಗುತ್ತೆ. ಇದೇ ರೀತಿ ಭೇಟಿಯಾಗಿದ್ದ ಅದೇ ಊರಲ್ಲಿ ಬಿರಿಯಾನಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಸುಂದರ್ ಜೊತೆಗೆ ತನ್ನ ಸಂಬಂಧ ನಿಧಾನವಾಗಿ ಅನೈತಿಕ ಮಾರ್ಗಕ್ಕೆ ಹೋಗುತ್ತೆ. ಅಂದ್ರೆ ಅಕ್ರಮ ಸಂಬಂಧವಾಗಿ ಬದಲಾಗುತ್ತೆ. ಇದನ್ನ ತಿಳಿದ ವಿಜಯ್ ಚೀಮಾರಿ ಹಾಕ್ತಾನೆ. ಅವರ ತಂದೆ ತಾಯಿ ಕೂಡ ನಿನಗೆ ಇಬ್ರು ಮಕ್ಕಳಿದ್ದಾರೆ, ಇದೇನು ಹುಚ್ಚು ಕೆಲಸ ಅಂತ ಬೈತಾರೆ. ಇದರಿಂದ ವಿಜಯ್ ಹೆಂಡತಿ ಬಿರಿಯಾನಿ ಸುಂದರ್ ಜೊತೆಗೆ ಕೂಡಿ ತನ್ನ ಸ್ವಂತ ಮಕ್ಕಳನ್ನೇ ಕೊಲ್ಲಲು ಪ್ಲಾನ್ ಮಾಡ್ತಾಳೆ. ಆ ದಿನ ಬರ್ತ್ಡೇ ಸೆಲೆಬ್ರೇಷನ್ ನಡೆದ ಮಧ್ಯರಾತ್ರಿಯಲ್ಲಿ ಮೂವರಿಗೂ ಪಾಯಸದಲ್ಲಿ ನಿದ್ರೆ ಮಾತ್ರೆಗಳನ್ನ ಬೆರೆಸಿಕೊಟ್ಟಿರ್ತಾಳೆ. ಆದ್ರೆ ಪತಿ ಹಾಗೂ ಗಂಡು ಮಗು ಮುಂಜಾನೆ ಸಾಮಾನ್ಯವಾಗಿ ಎದ್ದೇಳ್ತಾರೆ. ಮೂವರನ್ನ ಮುಗಿಸೋಣ ಅಂದ್ಕೊಂಡ್ರೆ ಈ ರೀತಿ ಆಯ್ತಲ್ಲ ಅಂತ ಬೇಸರಗೊಳ್ತಾಳೆ. ಆದ್ರೆ ಆ ಡೋಸ್ ನ ಅರಗಿಸಿಕೊಳ್ಳದ ಮಗಳು ನಿದ್ರೆಯಲ್ಲೇ ಪ್ರಾಣ ಬಿಟ್ಟಿರ್ತಾಳೆ. ಮಗಳ ಬಾಯಿಂದ ಸುರಿದಿದ್ದ ವಿಷವನ್ನ ತಾಯಿ ಒರೆಸಿ ಬಿಡ್ತಾಳೆ. ಮಗಳನ್ನ ಮುದ್ದಾಡೋಣ ಅಂತ ಹೋದ ವಿಜಯ್ನನ್ನ ತಡೆದು ನಿದ್ದೆಯಲ್ಲಿರುವ ಮಗಳನ್ನ ಡಿಸ್ಟರ್ಬ್ ಮಾಡ್ತಿರಲ್ಲ ಅಂತ ಹೇಳಿ ದೂರ ಕಳಿಸ್ತಾಳೆ. ನಂತರ ವಿಜಯ್ ರೆಡಿಯಾಗಿ ಆಫೀಸ್ಗೆ ಹೋಗ್ತಾನೆ. ಅಂದ್ರೆ ಇಲ್ಲಿ ಗಂಡನ ಹುಟ್ಟಿದ ದಿನವೇ ತನ್ನನ್ನ ಮಕ್ಕಳನ್ನ ಕೊಲ್ಲಬೇಕೆಂದಿರುವ ಹೆಂಡತಿಯ ಕ್ರೂರ ಮನಸ್ತತ್ವ ಇನ್ನೂ ಹೊರಬಿದ್ದಿರೋದಿಲ್ಲ. ಮಗಳು ಸತ್ತಳಲ್ಲ ಅಂತ ಅವಳು ಬಾಧೆ ಪಡೋದಿಲ್ಲ. ಮತ್ತೆ ಕೆಲವೊಂದು ಮಾತ್ರೆಗಳನ್ನ ಹಾಲಲ್ಲಿ ಬೆರೆಸಿ ಮಗನಿಗೆ ಕುಡಿಸ್ತಾಳೆ. ಮಂಚದ ಮೇಲೆ ಮಲಗಿಸಿ ಉಸಿರುಗಟ್ಟುವ ಹಾಗೆ ಕತ್ತು ಹಿಸುಕ್ತಾಳೆ. ಪಾಪ ಏನೂ ಅರಿವಿಲ್ಲದ ಆ ಮಗು ಅಲ್ಲೇ ಪ್ರಾಣ ಬಿಡುತ್ತೆ. ಕತ್ತಿನ ಮೇಲೆ ಅವರ ಕೈಗುರುತುಗಳನ್ನ ಪೊಲೀಸರು ಡಾಕ್ಟರ್ಸ್ ಗುರುತಿಸ್ತಾರೆ. ಆದ್ರೆ ಮಕ್ಕಳನ್ನ ಕೊಂದ ಮೇಲೆ ತನ್ನ ಪ್ರಿಯಕರನ ಜೊತೆಗೆ ಓಡೋಗಬಹುದಿತ್ತು. ಆದ್ರೆ ಗಂಡನನ್ನ ಮುಗಿಸೋದಕ್ಕಾಗಿ ಸಂಜೆವರೆಗೂ ಆತನಿಗೋಸ್ಕರ ಕಾಯ್ತಾ ಕೂಡ್ತಾಳೆ, ಫೋನ್ ಮಾಡ್ತಾಳೆ. ಆದ್ರೆ ಅಂದು ಆತನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ. ಆ ದಿನ ಬರೋದಿಲ್ಲ ಅಂತ ಹೇಳಿದ್ದರಿಂದ ಅವಳ ಪ್ಲಾನ್ ಫೇಲ್ ಆಗುತ್ತೆ. ತನ್ನ ಪ್ರಿಯಕರ ಸುಂದರ್ ಜೊತೆಗೆ ನಿರಂತರವಾಗಿ ಮಾತನಾಡ್ತಾನೆ ಇರ್ತಾಳೆ. ವಿಜಯ್ ಬರೋದಿಲ್ಲ ಅಂತ ಹೇಳಿದ್ದರಿಂದ ದಿಕ್ಕು ತೋಚದ ಅವಳು ಸುಂದರ್ನನ್ನ ಮನೆಗೆ ಕರೀತಾಳೆ. ಆದ್ರೆ ಅವನು ಮನೆಯಲ್ಲಿ ತುಂಬಾ ಹೊತ್ತು ಇದ್ರೆ ತೊಂದರೆ ಉಂಟಾಗುತ್ತೆ ಎಂದು ಅವನು ಬರೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಅವಳು ಸ್ಕೂಟಿ ತೆಗೆದುಕೊಂಡು ಅವನನ್ನ ಭೇಟಿ ಮಾಡಲು ಹೋಗ್ತಾಳೆ. ಸುಂದರ್ ಅವಳನ್ನ ಕರೆದುಕೊಂಡು ಹೋಗಿ ಕೊಯ್ಯಂಬೀಡು ಬಸ್ ಸ್ಟ್ಯಾಂಡ್ ಅಲ್ಲಿ ನಾಗರ್ ಕೊಯ್ಲುಗೆ ಹೋಗೋ ಬಸ್ ಹತ್ತಿಸ್ತಾನೆ. ನಂತರ ಏನೋ ಗೊತ್ತಿಲ್ಲದಂತೆ ಮನೆಗೆ ಹೋಗ್ತಾನೆ. ಕೆಲ ದಿನಗಳಾದ್ಮೇಲೆ ಇಬ್ರು ಕೂಡಿ ಕೇರಳಗೆ ಹೋಗೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಪರಿಸ್ಥಿತಿಗಳೆಲ್ಲಾನು ತಲೆ ಕೆಳಗಾಗ್ತವೆ. ವಿಜಯ್ ಹೇಳಿಕೆ ಮೇರೆಗೆ ಸುಂದರ್ನನ್ನ ಪೊಲೀಸರು ವಶಪಡಿಸಿಕೊಳ್ತಾರೆ. ಫೋನ್ ಸಿಮ್ ಕಾರ್ಡ್ ಟ್ರೇಸ್ ಮಾಡಿ ವಿಜಯ್ ಹೆಂಡತಿ ಅಭಿರಮಿಯನ್ನ ನಾಗರ್ ಕೊಯ್ಲಲ್ಲಿ ಹಿಡಿದುಕೊಳ್ತಾರೆ. ಅಭಿರಮಿ ತಾನು ಮಾಡಿದ ಅಪರಾಧಗಳನ್ನ ಪೊಲೀಸರ ಮುಂದೆ ಒಪ್ಪಿಕೊಳ್ತಾಳೆ. ಪ್ರಸ್ತುತ ಇವಳು ಕಂಬಿ ಎಣಿಸ್ತಿದ್ದಾಳೆ. ಕೋರ್ಟ್ನಿಂದ ಇನ್ನೂ ಕೊನೆ ತೀರ್ಪು ಬಂದಿಲ್ಲ. ಅವಳಿಗೆ ಬೈಲ್ ಸಿಗಲಾರದಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ನ ಪೊಲೀಸರು ಕೋರ್ಟ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇಂಥವರಿಗೆ ಯಾವ ಶಿಕ್ಷೆ ಕೊಡಬೇಕು, ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.